ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 6ರಿಂದ ಇಂಡೋನೇಷಿಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ದೆಹಲಿಯಲ್ಲಿಂದು ಪ್ರವಾಸ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪೂರ್ವ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಪ್ರಧಾನಿ ಅವರು ಮೊದಲ ಚರಣದಲ್ಲಿ ಇದೇ 6ರಿಂದ 8ರವರೆಗೆ ಇಂಡೋನೇಷಿಯಾಗೆ ಭೇಟಿ ನೀಡಲಿದ್ದು, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರಿ ಯೋಗ್ಯಕರ್ತದಲ್ಲಿನ ಪ್ರಂಬನನ್ ದೇವಾಲಯ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ದೇವಾಲಯದ ಸಂರಕ್ಷಣಾ ಕಾರ್ಯವನ್ನು ಭಾರತ ಮತ್ತು ಇಂಡೋನೇಷಿಯಾ ಜಂಟಿಯಾಗಿ ಕೈಗೆತ್ತಿಕೊಂಡಿವೆ. ಪ್ರಧಾನಿಯವರು ತಮ್ಮ ಭೇಟಿಯ ವೇಳೆ ವಿವಿಧ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಅಲ್ಲಿನ ನಾಯಕತ್ವದೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಮಲಾಕಾ ಜಲಸಂಧಿಯ ಭದ್ರತೆ ಮತ್ತು ಸ್ಥಿರತೆಯಲ್ಲಿ ಇಂಡೋನೇಷಿಯಾ ಸದಾ ಪ್ರಮುಖ ಪಾತ್ರ ವಹಿಸಿದೆ. ಭಾರತಕ್ಕೆ ಇದು ಅತಿ ಪ್ರಮುಖ ಸಾಗರ ವಲಯವಾಗಿದೆ ಎಂದರು. ಎರಡನೇ ಚರಣದಲ್ಲಿ ಪ್ರಧಾನಿಯವರು ಜುಲೈ 8ರಿಂದ 10ರವರೆಗೆ ಆಸ್ಟ್ರೇಲಿಯಾಗೆ ಭೇಟಿ ನೀಡಲಿದ್ದು, ಮೆಲ್ಬರ್ನ್ನಲ್ಲಿ ನಡೆಯಲಿರುವ 3ನೇ ಭಾರತ-ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಪ್ರಮುಖವಾಗಿ ವಿರಳ ಖನಿಜಗಳು, ಸೈಬರ್ ಭದ್ರತೆ, ಪೂರೈಕೆ ಸರಪಳಿ, ಸ್ಥಿತಿಸ್ಥಾಪಕತ್ವ, ಹೊಸದಾಗಿ ಹೊರಹೊಮ್ಮುತ್ತಿರುವ ತಂತ್ರಜ್ಞಾನಗಳು ಮತ್ತಿತರ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯ ಕುರಿತು ಚರ್ಚೆ ನಡೆಯಲಿದೆ ಎಂದರು. ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ಪ್ರಧಾನಿಯವರು ನ್ಯೂಜಿಲೆಂಡ್ಗೆ ಜುಲೈ 10ರಿಂದ 11ರವರೆಗೆ ಭೇಟಿ ನೀಡಲಿದ್ದು, ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲುಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. 40 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ತೆರಳುತ್ತಿರುವುದು ಇದೇ ಮೊದಲಾಗಿದೆ. Of India's Act East policy and the Mahasagar vision over these last few years. Indonesia is also a key country within the ASEAN grouping that has been playing collectively a very important role in strengthening the rule-based order in this zone. The visit to Indonesia will be very much a continuation of the conversation on various bilateral tracks of cooperation that began when President Prabowo visited India as the guest of honor in 2025 for the 75th Republic Day celebrations. I guess the leaders will move forward the relationship will review the relationship and try and move it forward in all aspects of the relationship